25 ವರ್ಷಗಳ ನಂತರ ತಮ್ಮ ಬಳಿ ವಿದ್ಯೆ ಕಲಿತ ಹಳೆಯ ವಿದ್ಯಾರ್ಥಿಗಳು ನಮ್ಮನ್ನು ಗುರುತಿಸಿ ಸನ್ಮಾನಿಸಿರುವುದು ರಾಷ್ಟ್ರ ಪ್ರಶಸ್ತಿಗಿಂತ ಮಿಗಿಲು. ಜೋಡಿ ಉಸ್ಕೂರು ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ 2000ರಿಂದ 2002ನೇ ಬ್ಯಾಚ್ನ ವಿದ್ಯಾರ್ಥಿಗಳ ಗುರುವಂದನಾ ಮತ್ತು ಸ್ನೇಹ ಸಮ್ಮೇಳನ ಕಾರ್ಯಕ್ರಮದಲ್ಲಿ ನಿವೃತ್ತ ಶಿಕ್ಷಕ ವೆಂಕಟಾಚಲಯ್ಯ ಅಭಿಮತ. ಅಕ್ಷರ ಕಲಿಸಿದ ತಮ್ಮ ಗುರು, ಕತ್ತಲಿನಿಂದ ಬೆಳಕಿನೆಡೆಗೆ ಕೊಂಡೊಯ್ಯುವವನು, ಜ್ಞಾನದಿಂದ ಅಜ್ಞಾನದತ್ತ ನಡೆಸುವವನೇ ಗುರು ಎಂಬ ನಾನುಡಿಯಂತೆ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ಎಂಬಂತೆ ಬೆಂಗಳೂರು ಪೂರ್ವ ತಾಲೂಕು ಜೋಡಿ ಉಸ್ಕೂರಿನ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ 2000ರಿಂದ 2002ನೇ ಸಾಲಿನ ಹಳೆಯ 150 ವಿದ್ಯಾರ್ಥಿಗಳು, ಅವರ ಕುಟುಂಬದವರು ಸೇರಿದಂತೆ ಗುರುವಂದನೆ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಏರ್ಪಡಿಸಿದ್ದು, ಈ ಕಾರ್ಯಕ್ರಮದಲ್ಲಿ 20ಕ್ಕೂ ಹೆಚ್ಚು ಶಿಕ್ಷಕರು, 150ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಹಾಗೂ ಅವರ ಕುಟುಂಬದವರು ಭಾಗವಹಿಸಿ ಅದ್ಧೂರಿಯಾಗಿ ಯಶಸ್ವಿಯಾಗಿ ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಇನ್ನು ಕಾರ್ಯಕ್ರಮವನ್ನು ಕಳೆದ 3 ತಿಂಗಳಿನಿಂದ ಹಲವಾರು ವಿದ್ಯಾರ್ಥಿಗಳು ಸಂಘಟಿತರಾಗಿ ಎಲ್ಲರ ಪರಿಶ್ರಮ ಮತ್ತು ಸಹಕಾರದಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು, ರಾಜ್ಯದ ವಿವಿಧ ಜಿಲ್ಲೆ ತಾಲೂಕುಗಳಲ್ಲಿ ನೆಲೆಸಿದ ಎಲ್ಲ ಶಿಕ್ಷಕರ ಸಂಪರ್ಕವನ್ನು ಪಡೆದು, ವಿದ್ಯಾರ್ಥಿಗಳ ಸಂಪರ್ಕವನ್ನು ಪಡೆದು ಗುರುವಂದನಾ ಕಾರ್ಯಕ್ರಮವನ್ನು ಆಯೋಜಿಸಿದ್ದು, ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲು ಸಹಕರಿಸಿದ ಎಲ್ಲ ವಿದ್ಯಾರ್ಥಿಗಳಿಗೂ ಹಾಗೂ ಶಿಕ್ಷಕರಾದ ಶಿವಕುಮಾರ್ ಸೇರಿದಂತೆ ಎಲ್ಲ ಶಿಕ್ಷಕ ವೃಂದದವರಿಗೂ ಹಳೆಯ ವಿದ್ಯಾರ್ಥಿಗಳು ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಮಾತನಾಡಿದ ಹಲವಾರು ಶಿಕ್ಷಕರು, ನಾವು ವಿದ್ಯೆ ಕಲಿಸಿದ ವಿದ್ಯಾರ್ಥಿಗಳು ನಮ್ಮ ಎತ್ತರಕ್ಕೆ ಬೆಳೆದು ಸಾಧನೆಯನ್ನು ಮಾಡಿ ಸಮಾಜದಲ್ಲಿ ಉನ್ನತ ಸ್ಥಾನ ಗಳಿಸಿ ಸಮಾಜ ಸೇವಕರಾಗಿ, ಉದ್ಯಮಿಗಳಾಗಿ, ರಾಜಕಾರಣಿಗಳಾಗಿ ವಿವಿಧ ಹುದ್ದೆಗಳನ್ನು ಅಲಂಕರಿಸಿ ಎತ್ತರಕ್ಕೆ ಬೆಳೆಯುವುದೇ ಅವರು ನಮಗೆ ಕೊಡುವ ಗುರುಕಾಣಿಕೆಯಾಗಿದೆ. ಆದರೆ ಇಂದು 25 ವರ್ಷಗಳ ನಂತರ ನಮ್ಮನ್ನೆಲ್ಲ ಗುರುತಿಸಿ ನಮಗೆ ಸನ್ಮಾನ ಮಾಡಿ ಅಭಿನಂದಿಸಿರುವುದು ಹೆಮ್ಮೆಯ ವಿಷಯವಾಗಿದ್ದು, ಸ್ವಾಗತಾರ್ಹ ವಿಷಯವಾಗಿದ್ದು, ಎಲ್ಲ ವಿದ್ಯಾರ್ಥಿಗಳು ಕೂಡ ತಂದೆ ತಾಯಿಗಳನ್ನು, ಹಿರಿಯರನ್ನು ಗೌರವಿಸಿ ಸಮಾಜದಲ್ಲಿ ಉನ್ನತ ಸ್ಥಾನಕ್ಕೆ ಎತ್ತರಕ್ಕೆ ಬೆಳೆದು ತಾವು ವಿದ್ಯೆ ಕಲಿತ ಶಾಲೆಗೂ ಕೂಡ ಕೊಡುಗೆಯನ್ನು ನೀಡುವ ಮುಖಾಂತರವಾಗಿ ರಾಜ್ಯ ಮಟ್ಟದಲ್ಲಿ ಶಾಲೆಯನ್ನು ಬೆಳೆಸಬೇಕು ಎಂಬ ಅಭಿಮತವನ್ನು ಸಲ್ಲಿಸಿದ್ದು, ಇಂದು 25 ವರ್ಷಗಳ ಸ್ನೇಹ ಸಮ್ಮೇಳನ ಗುರುವಂದನಾ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ. ಈ ಕಾರ್ಯಕ್ರಮದ ಬಗ್ಗೆ ಭಾಗವಹಿಸಿದ ಶಿಕ್ಷಕರು, ವಿದ್ಯಾರ್ಥಿಗಳ ಅಭಿಮತವನ್ನು ಒಮ್ಮೆ ಕೇಳೋಣ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲೆ ಜೋಡಿ ಉಸ್ಕೂರು, ಈ ಶಾಲೆಯ 2000ರಿಂದ 2002ನೇ ಸಾಲಿನವರೆಗೆ 3 ವರ್ಷಗಳ ಕಾಲ ವ್ಯಾಸಂಗ ಮಾಡಿದಂತಹ ವಿದ್ಯಾರ್ಥಿಗಳು 25 ವರ್ಷಗಳನ್ನು ತಮ್ಮ ವಿದ್ಯಾಭ್ಯಾಸದ ಅವಧಿಯಲ್ಲಿ ಮುಗಿಸಿದಂತಹ ಸವಿ ನೆನಪಿಗಾಗಿ ಅಂದು ಅವರಿಗೆ ಕಲಿಸಿದಂತಹ ಗುರುಗಳನ್ನು ಸನ್ಮಾನ ಮಾಡಬೇಕು ಅಂತ ಒಂದು ಒಳ್ಳೆಯ ಸದುದ್ದೇಶದ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದಾರೆ. ಜೊತೆಗೆ ಆ ಎಲ್ಲ ಸ್ನೇಹಿತರ ಸ್ನೇಹ ಸಮ್ಮೇಳನ ಕಾರ್ಯಕ್ರಮವನ್ನು ಸಹ ಇವತ್ತು ಆಯೋಜನೆ ಮಾಡಿದ್ದಾರೆ. ಇವತ್ತಿನ ದಿನಗಳಲ್ಲಿ ಆಧುನಿಕತೆಯ ಸೋಗಿನಲ್ಲಿ ಮಾಧ್ಯಮಗಳ ಹಾವಳಿಯಿಂದ ಎಲ್ಲವನ್ನ ಮರೆತಿರುವಾಗ ಗುರುಗಳನ್ನು ನೆನಪಿಸಿಕೊಳ್ಳುವಂತಹ ಈ ಒಂದು ಪರಿ ನಿಜವಾಗಲೂ ಸಮಾಜಕ್ಕೆ ಮಾದರಿಯಾಗಿದೆ. ಆ ಎಲ್ಲ ವಿದ್ಯಾರ್ಥಿಗಳ ವೃಂದ ಇವತ್ತು ಒಂದು ಹಬ್ಬದ ವಾತಾವರಣದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಚರಣೆ ಮಾಡಿದ್ದಾರೆ. ಶಿಕ್ಷಕರ ಮನಸ್ಸಿಗೆ ಒಂದು ರೀತಿಯ ಆನಂದವನ್ನು ತಂದುಕೊಟ್ಟಿದ್ದಾರೆ. ಕಲಿಸಿದಂತಹ ಗುರು, ಕಲಿತಂತಹ ವಿದ್ಯಾರ್ಥಿ ಇವರ ಸಮ್ಮಿಲನ ನಿಜವಾಗಲೂ ಇವತ್ತು ಒಂದು ಶೋಭೆಯನ್ನು ತಂದಿದೆ ಎಂದು ನಾನಾದರೂ ಭಾವಿಸ್ತಾ, ಈ ಒಂದು ಕಾರ್ಯಕ್ರಮದ ಯಶಸ್ವಿಯಲ್ಲಿ ಎಲ್ಲ ವಿದ್ಯಾರ್ಥಿಗಳು ಒಗ್ಗೂಡಿ ಒಂದು ಸಾಂಘಿಕ ಪ್ರಯತ್ನದಿಂದ ಇವತ್ತು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಂಡಿದ್ದಾರೆ. ಕಲಿಸಿದಂತಹ ಸುಮಾರು 20 ಜನ ಶಿಕ್ಷಕರು, ಅಂದರೆ 25 ವರ್ಷಗಳಿಂದ ಮರೆಯಾಗಿದ್ದಂತಹ 25 ಜನ ಶಿಕ್ಷಕರು ಇವತ್ತು ಇಲ್ಲಿ ಆಗಮಿಸಿ ಸನ್ಮಾನವನ್ನು ಸ್ವೀಕರಿಸಿ ಆ ಎಲ್ಲ ಮಕ್ಕಳಿಗೆ ಆಶೀರ್ವಚನವನ್ನು ನೀಡಿದ್ದಾರೆ. ಇದೊಂದು ಶುಭ ಸಂದರ್ಭ ಅಂತಾದರೂ ನಾನು ಭಾವಿಸ್ತಾ ಇದ್ದೇನೆ. ಧನ್ಯವಾದಗಳು. ನನ್ನ ಹೆಸರು ಶಿವಕುಮಾರ್ ಅಂತ. ನಾನು ಈ ಶಾಲೆಯಲ್ಲಿ 2 ವರ್ಷಗಳ ಕಾಲ ಪ್ರೌಢಶಾಲೆ ವಿಭಾಗದಲ್ಲಿ ಶಿಕ್ಷಕನಾಗಿ ಸೇವೆಯನ್ನು ಸಲ್ಲಿಸಿದ್ದೆ. ಪ್ರಸ್ತುತ ನಾನು ಕರ್ನಾಟಕ ಪಬ್ಲಿಕ್ ಶಾಲೆ ವರ್ತೂರು ಶಾಲೆಯಲ್ಲಿ ಆಂಗ್ಲ ಭಾಷೆಯ ಸಹಶಿಕ್ಷಕನಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ಧನ್ಯವಾದಗಳು. ನಾವು ಬಂದು 2001
2002 ಸಾಲಿನ ವಿದ್ಯಾರ್ಥಿಗಳು, ಅದ್ರ ಜೊತೆಯಲ್ಲಿ ನಮ್ಮ ಸೀನಿಯರ್ಸು 2000 ಮತ್ತು 2001ನೇ ಸಾಲಿನ ವಿದ್ಯಾರ್ಥಿಗಳು ಎಲ್ಲ ಒಗ್ಗೂಡಿ, ಅಂದರೆ ಇದು ಇನಿಷಿಯಲಿ ನಾವು ಸ್ಟಾರ್ಟ್ ಮಾಡಿದ್ದು ಒಂದು 4 ಜನದಿಂದ. ಯಾಕಂದರೆ ನಾವು ಆಲ್ಮೋಸ್ಟ್ ಒಂದು 25 ವರ್ಷ ಆಗಿದೆ ನಾವೆಲ್ಲ ಈ ಶಾಲೆ ಬಿಟ್ಟು ನಾವು ನಮ್ಮ ಕಾರ್ಯಗಳೆಲ್ಲ ತೊಡ್ಕೊಂಡಿದ್ರಿ. ಒಂದು 4 ಜನ ಸ್ಟಾರ್ಟ್ ಮಾಡಿ ಸೊ ಇವತ್ತು ನಾವು ಒಂದು 60 ಜನ ಒಗ್ಗೂಡಿ 2 ಬ್ಯಾಚಿಂದ ಸೇರಿ ಒಗ್ಗೂಡಿ ಒಟ್ಟಿಗೆ ನಾವೊಂದು ಕಾರ್ಯಕ್ರಮನ ಮಾಡೋದಕ್ಕೆ ನಾವು ಫ್ರೆಂಡ್ಸ್ ಎಲ್ಲ ಮಾತಾಡಿದ್ರಿ. ಆ್ಯಕ್ಚುಲಿ ಇದೇ ಜಾಗದಲ್ಲೇ ನಾವು ಪಾಯ ಹಾಕಿದ್ದಿಲ್ಲಿಗೆ ಈ ಒಂದು ಕಾರ್ಯಕ್ರಮಕ್ಕೆ. ಸೊ ಅದಕ್ಕೆ ಪೂರ್ವಭಾವಿಯಾಗಿ ಒಂದು ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗೋ ಕಾರಣ ನಮಗೆ ನಮ್ಮ ಶಿವಕುಮಾರ್ ಮಾಸ್ಟರ್ ಆಗಿರ್ತಾರೆ. ಅದ್ರ ಜೊತೆಯಲ್ಲಿ ನಮ್ಮ ಸಹಚರರು ತುಂಬ ಕಷ್ಟ ಬಿದ್ದಿದ್ದಾರೆ. ಆ್ಯಕ್ಚುಲಿ ನಾನು ಐಡಲ್ ಆಗಿದೆ ಈ ಒಂದು ಕಾರ್ಯಕ್ರಮದಲ್ಲಿ. ಈಗ ನಾನು ಸಿಟಿಲಿ ಇರೋದ್ರಿಂದ ಸ್ವಲ್ಪ ಕಾರ್ಯಗಳಿತ್ತು. ಅದ್ರ ಜೊತೆಯಲ್ಲಿ ನಮ್ಮ ಹುಡುಗರು ತುಂಬ ಕಷ್ಟ ಬಿದ್ದಿದ್ದಾರೆ. ಆಲ್ಮೋಸ್ಟ್ ಒಂದು 3 ತಿಂಗಳ ಶ್ರಮ ಇವತ್ತು ಈ ಒಂದು ಕಾರ್ಯಕ್ರಮ ಈ ಒಂದು ಮಟ್ಟಕ್ಕೆ ಆಗೋದಕ್ಕೆ ಕಾರಣ ಆಗಿದೆ. ಅದ್ರ ಜೊತೆಯಲ್ಲಿ ನಮ್ಮ ಶಿವಕುಮಾರ್ ಸರ್ ಏನು ನಮ್ಮ ಬೆನ್ನಿಂದ ನಿಂತ್ಕೊಂಡಿದ್ರು, ನೀವು ಇದು ಮಾಡಿ, ಈ ರೀತಿ ಮಾಡಿ, ಹಿಂಗಾಗುತ್ತೆ ಎಕ್ಸಿಕ್ಯೂಟ್ ಮಾಡಿಕ್ಕೆ ನಮಗೆ ಪ್ರತಿಯೊಂದು ನಕ್ಷೆ ಹಾಕ್ಕೊಟ್ಟಿದೆ ಶಿವಕುಮಾರ್ ಸರ್ ಅಂತ ಹೇಳಿ ತಪ್ಪಾಗಲ್ಲ ಇದಕ್ಕೆ. ಸೊ ಅವ್ರಿಗೊಂದು ತುಂಬ ಧನ್ಯವಾದಗಳು ನಮ್ಮ ಎಲ್ಲ ಒಂದು ಸ್ಟೂಡೆಂಟ್ಸ್ ಕಡೆಯಿಂದ. ಸೊ ಅದ್ರ ಜೊತೆಯಲ್ಲಿ ನಮ್ಮ ಸ್ಟೂಡೆಂಟ್ಸು ಏನಿದ್ದಾರೆ ತುಂಬ ಕಷ್ಟ ಬಿದ್ದಿದ್ದಾರೆ ಒಂದು 2 ಮಂತ್ಸಿಂದ. ಸೊ ಅದ್ರ ಕಷ್ಟದ ಪ್ರತಿಫಲ ಈಗ ಆಗ್ತಾ ಇರೋದು ಈ ಒಂದು ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಿ. ತುಂಬ ಖುಷಿ ಆಗ್ತಾ ಇದೆ. ನಾವು ಒಂದು 25 ವರ್ಷ ಆಗಿತ್ತು ಎಲ್ಲ ಒಂದು ಸ್ಟೂಡೆಂಟ್ಗಳು ಮಿಸ್ ಆಗಿ. ಸುಮಾರು ಜನ ನಮ್ಗೆ ಗೊತ್ತೇ ಇಲ್ಲ ಇವಾಗಲೂ ಎಲ್ಲ ಬಂದು ಪರಿಚಯ ಮಾಡ್ಕೊಂಡಿದ್ದಷ್ಟೇ, ಓ ನೀವ ಅಂತ. ಯಾಕಂದ್ರೆ ನೋಡಿ ಅವಾಗ ನೋಡಿ 25 ವರ್ಷದಿಂದ ನೋಡಿದ್ದೀರಲ್ವ. ಸೊ ಆ ಒಂದು ಸಮ್ಮಿಲನ ತುಂಬ ಚೆನ್ನಾಗಿದೆ ಈ ಒಂದು. ಸೊ ಈ ಒಂದು ಕಾರ್ಯಕ್ರಮದ ಮುಂದಿನ ಭಾಗವಾಗಿ ನೆಕ್ಸ್ಟು ನಾವೊಂದು ಔತಣಕೂಟ ಇಟ್ಕೊಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀರಿ ಟೀಚರ್ಸ್ಗೆಲ್ಲ. ಸೊ ಅದು ಒಂದು ಎಕ್ಸಿಕ್ಯೂಟ್ ಮಾಡೋಕ್ಕೆ ನಾವೊಂದು ಪ್ಲ್ಯಾನ್ ಮಾಡ್ತಾ ಇದ್ದೀರಿ. ಸೊ ನೋಡೋಣ ಯಾವ ರೀತಿ ಆಗುತ್ತೆ ಅಂತ. ಅದಕ್ಕೆಲ್ಲ ನಮ್ಮ ಶಿಕ್ಷಕರದ್ದು ಒಂದು ಸಮ್ಮತಿ ಬೇಕಾಗುತ್ತೆ. ಅದೆಲ್ಲ ನಾವು ಶಿವಕುಮಾರ್ ಸರ್ ಕಡೆಯಿಂದ ನಾವು ತೊಗೊತೀರಿ. ಇದೇ ರೀತಿ ಒಂದು ಕಾರ್ಯಕ್ರಮನ ಯಶಸ್ವಿ ಆಗೋದಕ್ಕೆ ನಮ್ಮ ಸ್ಟೂಡೆಂಟ್ಸ್ಗಳು ಪ್ರತಿಯೊಬ್ಬರೂ, ಹೆಸರು ಹೇಳೋಕ್ಕೆ ತಪ್ಪಾಗುತ್ತೆ ಇಲ್ಲಿ, ಪ್ರತಿಯೊಬ್ಬರೂ ಕಷ್ಟ ಬಿದ್ದಿದ್ದಾರೆ. ಸೊ ಎಲ್ಲರಿಗೂ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ನಿಜವಾಗ್ಲೂ ಇದೊಂದು ಹಬ್ಬದ ವಾತಾವರಣ ಇವತ್ತು. ನಮ್ಮ ಮಕ್ಕಳು ಈ ಚಿಕ್ಕ ವಯಸ್ಸಲ್ಲಿ ನಾವು ಮಕ್ಕಳು ನೋಡಿದ್ವಿ, ಪುಟ್ಟ ಮಕ್ಕಳು ನೋಡಿದ್ವಿ. ಇವತ್ತು ಇಷ್ಟು ದೊಡ್ಡ ಮಕ್ಕಳು ನೋಡ್ತಾ ಇರುವಾಗ ನಮ್ಗೆ ತುಂಬ ಖುಷಿ ಆಗುತ್ತೆ. ಆಲ್ಮೋಸ್ಟು ಎಲ್ಲ ಮಕ್ಕಳು ತುಂಬ ಜನ ಸೇರಿದರು, ತುಂಬ ಚೆನ್ನಾಗಿ ಕಾರ್ಯಕ್ರಮ ಮಾಡಿದ್ದಾರೆ. ನಮ್ಗೆ ನಾನು ಫಸ್ಟ್ ಅವ್ರು ಬಂದಾಗ ಅವ್ರು ಒಂದೇ ಮಾತು ಹೇಳಿದ್ದು, ನೀವೇನು ಜಾಸ್ತಿ ಖರ್ಚು ಮಾಡಬೇಡ್ರಪ್ಪ, ನಿಮ್ಮನ್ನೆಲ್ಲ ನೋಡಬೇಕು ಅನ್ನೋಂಥ ಆಸೆ ಇದೆ ನಮಗೆ, ನೋಡ್ತೀವಿ ಬರ್ತೀವಿ ಅಂತ ಹೇಳಿದ್ವಿ. ನಿಜವಾಗ್ಲೂ ಎಲ್ಲರಿಗೂ ನಾನು ತುಂಬ ಖುಷಿಪಟ್ಟು ಆಶೀರ್ವಾದ ಮಾಡ್ತಾ ಇದ್ದೀನಿ. ಉತ್ತಮವಾದಂಥ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದಾರೆ. ನನ್ನ ಹೆಸರು ಮಂಜುನಾಥ್ ನಾಯ್ಕ್ ಅಂತ. ನಾನು ಫಸ್ಟ್ ಬೆಂಡಗಾನಹಳ್ಳಿಯಲ್ಲಿ ಅಪಾಯಿಂಟ್ ಆಗಿ ಕೆಲಸ ಮಾಡಿ ನೆಕ್ಸ್ಟು ಬೇರೆ ಸ್ಕೂಲಲ್ಲಿ ಕೆಲಸ ಮಾಡಿದ್ದೀನಿ. ಹೆಸರು ಉಮಾ. ನಾವು ಇವತ್ತು ಗುರುವಂದನ ಮತ್ತು ಸ್ನೇಹ ಸಮ್ಮಿಲನ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಇಷ್ಟು ಚೆನ್ನಾಗಿ ಮೂಡಿ ಬರುತ್ತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ. ನಾವು ಕರೆದಿದ್ದಂಥ ಎಲ್ಲ ಗುರುಗಳು ತುಂಬ ಸಹಕಾರ ಮಾಡಿ ಬಂದಿದ್ದಾರೆ. ಈ ಹಬ್ಬದ ವಾತಾವರಣನ ಎಷ್ಟು ಖುಷಿಯಿಂದ ಹಂಚ್ಕೊಂಡ್ರೂ ಸಾಲ್ತಾ ಇಲ್ಲ. ಬಂದಿದ್ದಕ್ಕೆ ಎಲ್ಲ ಗುರುಗಳಿಗೂ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಹಾಗೆ ಸ್ನೇಹಿತರು ಅಷ್ಟೇ, ಸಹಕಾರ ಕೊಟ್ಟಂಥ ಸ್ನೇಹಿತರು ಮತ್ತು ಸ್ನೇಹಿತೆಯರು ಅವ್ರಿಗೆಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ನನ್ನ ಹೆಸರು ಕವಿತಾ. 2002ನೇ ಸಾಲಿನ ವಿದ್ಯಾರ್ಥಿನಿ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವಿಗೆ ಮಿಗಿಲಾದ್ದು ಯಾವುದೂ ಇಲ್ಲ. ಈ ಕಾರ್ಯಕ್ರಮಕ್ಕೆ 25 ವರ್ಷ ಆದಮೇಲೆ ಮತ್ತೆ ನಮ್ಮ ಗುರುಗಳನ್ನೆಲ್ಲ ನೋಡಿ, ನಮ್ಮ ಸ್ನೇಹಿತರನ್ನೆಲ್ಲ ನೋಡಿ ನಮಗೆ ತುಂಬ ಖುಷಿ ಆಯಿತು. ಅವ್ರ ಕುಟುಂಬದವರೊಂದಿಗೆ ಎಲ್ಲರೂ ಬಂದಿದ್ದಾರೆ. ಎಷ್ಟು ಹೇಳಿದ್ರು ಸಾಲದು, ಖುಷಿ ಹಂಚ್ಕೊಳ್ಳೋಕ್ಕೆ ಒಂದು ಹಬ್ಬದ ಥರನೇ ಇದೆ. ತುಂಬ ಸಂತೋಷ ಆಯಿತು. ನಮ್ಮ ಗುರುಗಳು ನೋಡಿ ನಮ್ಗೆ ಇನ್ನೂ ಸಂತೋಷ ಆಯಿತು. ಎಲ್ಲ ನಮ್ಮ ಗುರುವೃಂದಕ್ಕೂ ನಾನು ಅನಂತ ಧನ್ಯವಾದಗಳನ್ನ ಹೇಳ್ತಾ, ನಮ್ಮ ಸ್ನೇಹಿತರಿಗೂ ಎಲ್ಲನೂ ನಮಸ್ಕಾರ. ನಮಸ್ಕಾರ. ಈ ದಿನ ಎಷ್ಟು ಸಂತೋಷ ಆಗ್ತದೆ. ನನ್ನ ಹೆಸರು ಜ್ಯೋತಿ ಅಂತ, 2002 ಬ್ಯಾಚು 10th. ಈ ದಿನ ಎಷ್ಟು ಸಂತೋಷ ಆಗ್ತಾಯಿದೆ ಅಂದರೆ, ನಾವು ಅಂದ್ಕೊತಾ ಇದ್ವಿ ಬೇರೆ ಕಡೆ ಎಲ್ಲ ನೋಡಿದಾಗ, ಈ ಮೀಡಿಯಾದಲ್ಲೆಲ್ಲ ನೋಡಿದಾಗ ನಮಗೂ ಈ ಥರ ಬರುತ್ತಾ ಮಾಡ್ತೀವಾ ಅನ್ಕೊತಾ ಇದ್ರಿ. ಅದೇ ನಮ್ಮ ಫ್ರೆಂಡ್ಸ್ ಎಲ್ಲ, ಬಾಯ್ಸ್ ಫ್ರೆಂಡ್ಸ್ ಎಲ್ಲ ತುಂಬ ಕಷ್ಟಪಟ್ಟು ಮಾಡಿದ್ದಾರೆ. ನಮ್ಮ ಸರ್ಗಳೆಲ್ಲ ಸಿಕ್ಕಿದ್ದಾರೆ, ಬಂದಿದ್ದಾರೆ. ಅವ್ರ ಕೆಲಸ ಕಾರ್ಯಗಳು ಬಿಟ್ಟು ಇವತ್ತು ಈ ಫಂಕ್ಷನ್ ತುಂಬ ಸಂತೋಷವಾಗಿದೆ. ನಮಗೊಂಥರ ಹಬ್ಬದ ವಾತಾವರಣ. ಯಾವ ಥರ ಅಂದರೆ ಹೇಳೋಕ್ಕೆ ಆಗ್ತಾ ಇಲ್ಲ, ಅಷ್ಟೊಂದು ಖುಷಿ ಆಗ್ತಾ ಇದೆ. 25 ವರ್ಷದ ಹಿಂದೆ ಹೋಗ್ಬಿಟ್ಟಿದ್ದೀವಿ ಇವಾಗೆಲ್ಲ ಸ್ಟೂಡೆಂಟ್ ಅನ್ನೋ ಫೀಲ್ ಆಗ್ತಾ ಇದೆ. ಇಷ್ಟು ದೊಡ್ಡವರಾದರೂ ನಾವು ಆ ಸರ್ ಅವ್ರ ಹತ್ರ ಪಾಠ ಕಲ್ತಿರೋ ಸ್ಟೂಡೆಂಟ್ ಥರ ನಮ್ಗೆ ಫೀಲ್ ಆಗ್ತಾ ಇದೆ. ಈ ಖುಷಿನ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂದರೆ ತುಂಬ ಸಂತೋಷ ಆಗ್ತಾ ಇದೆ. ಇದಕ್ಕೆಲ್ಲ ಕಾರ್ಯಕ್ರಮಕ್ಕೆಲ್ಲ ಬಂದಿರೋ ನಮ್ಮ ಗುರುಗಳಿಗೆ ಧನ್ಯವಾದ ಹೇಳ್ತೀನಿ. ಮತ್ತು ನಮ್ಮ ಫ್ರೆಂಡ್ಸ್ಗಳು ತುಂಬಾ ಕಷ್ಟಪಟ್ಟಿದ್ದಾರೆ, ಎಕ್ಸ್ಪ್ರೆಸ್ಸಲ್ಲಿ ಬಾಯ್ಸು ಅವ್ರು ಡೇ ಆ್ಯಂಡ್ ನೈಟ್ ತುಂಬಾ ಕಷ್ಟಪಟ್ಟಿದ್ದಾರೆ. ಅವ್ರಿಗೂ ಧನ್ಯವಾದ ಹೇಳ್ತೀನಿ. ಬಹಳ ಸಂತೋಷವಾಗಿದೆ. ಮತ್ತು ಇವತ್ತು ಈ ಗುರುವಂದನ ಕಾರ್ಯಕ್ರಮ ಮತ್ತು ಸ್ನೇಹ ಸಮ್ಮೇಳನ ಇದು ಬರೀ ಹಂಗೆ ಹೇಳ್ಕೊಳ್ಬಾರ್ದಾಗಿತ್ತು. ಬಹಳ ಇದ್ರ ವಿಜೃಂಭಣೆಯಿಂದ ಚೆನ್ನಾಗಿ ನೆರವೇರಿಸ್ಕೊಟ್ಟಿದೆ ಈ ಕೋಂದಾಸ್ಪುರ ಇದು ಜೋಡಿ ಸ್ಕೂಲ್ ಶಾಲೆಯವರು, ಪ್ರೌಢಶಾಲೆಯವರು ಮತ್ತು ಮಾಧ್ಯಮದವರು ಹಾಗೂ ಗುರುವಂದನ ಕಾರ್ಯಕ್ರಮದ ಮಿತ್ರರು ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ. ಅದರಿಂದ ಅವರಿಗೆ ನಾನು ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಕೃಷ್ಣಪ್ಪ ಟಿ. ಈ ಶಾಲೆಯಲ್ಲಿ ಸುಮಾರು
2 ಸಾರಿ ಬಂದು ಅಲ್ಲಿ ಹೆಡ್ ಮಾಸ್ಟರ್ ಆಗಿದ್ದೀನಿ. 15 ವರ್ಷಗಳ ಕಾಲ ಈ ಜೋಡಿ ಉಸ್ಕೂರಲ್ಲಿ ನಾನು ಕರ್ತವ್ಯ ನಿರ್ವಹಿಸಿದ್ದೀನಿ. ಈ ಗುರುವಂದನಾ ಕಾರ್ಯಕ್ರಮ ಏನಿದೆ ಅಂದರೆ ರಾಷ್ಟ್ರ ಪ್ರಶಸ್ತಿಗಿಂತ ಮಿಗಿಲಾದಂಥದ್ದು. ಅಷ್ಟೊಂದು ಪ್ರೀತಿ ವಿಶ್ವಾಸ ಆ ಹಿರಿಯ ವಿದ್ಯಾರ್ಥಿಗಳಿಂದ ನಮಗೆ ಸಲ್ಲಿಸಿದ್ದು ಈ ಒಂದು ಅದ್ಧೂರಿಯಾದ ಕಾರ್ಯಕ್ರಮ. ಯಾವ ಮದುವೆ ಮಂಟಪದಲ್ಲೂ ಕೂಡ ಇಂಥ ಒಂದು ಕಾರ್ಯಕ್ರಮ ನಾವು ನೋಡಿದ್ದೀವಿ, ಅದಕ್ಕಿಂತ ಮಿಗಿಲಾದ್ದು ಈ ಗುರುವಂದನಾ ಕಾರ್ಯಕ್ರಮ, ಸ್ನೇಹ ಮಿಲನ, ಈ ಎರಡೂ ಕಾರ್ಯಕ್ರಮಗಳು ಬಹಳಷ್ಟು ವಿಜೃಂಭಣೆಯಿಂದ ನಮ್ಮ ಹಿರಿಯ ವಿದ್ಯಾರ್ಥಿಗಳು, ಅವರ ಸಂಘದವರು ಎಲ್ಲ ಸೇರಿಕೊಂಡು ಗುರುಗಳನ್ನೆಲ್ಲ ಬರಮಾಡಿಕೊಂಡು ಅವರಿಂದ ಆಶೀರ್ವಾದನ ವಚನ ಅವರು ಪಡ್ಕೊಂಡು ನಮಗೆ ಭಾಳಷ್ಟು ಖುಷಿ ಪಡಿಸಿದ್ದಾರೆ. ಅವರಿಗೆ ಆಯುರಾರೋಗ್ಯ ಸಂಪತ್ತು ಎಲ್ಲವೂ ಲಭಿಸಲಿ, ದಿನೇ ದಿನ ಅವರಿಗೆ ಒಳ್ಳೆತನ ಅವರಲ್ಲಿ ಅಭಿವೃದ್ಧಿ ಹೊಂದಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಮಾತಾಡ್ತಾ ಇದ್ದೀನಿ. ವೆಂಕಟಾಚಲಯ್ಯ.